ಮಿಥುನ ರಾಶಿಯವರಿಗೆ ಒಂದು ವಿಚಿತ್ರವಾದಂತಹ ಭವಿಷ್ಯ ಅಥವಾ ಫಲ ಇದೆ. ಯಾಕೆ ಅಂತೀರಾ? ಯಾಕೆ ಅಂತಂದರೆ ಮಹಾಚಂದ್ರಗ್ರಹಣ. ಈ ವರ್ಷ 2026ನೇ ಇಸ್ವಿಯ ಕೊನೆಯ ಗ್ರಹಣವೇ ಮಹಾಚಂದ್ರಗ್ರಹಣ. ಶತಭಿಷ ನಕ್ಷತ್ರ ಕುಂಭ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ. ನಿಮ್ಮ ರಾಶಿಯಿಂದ ಅಂದರೆ ಮಿಥುನ ರಾಶಿಯಿಂದ 9ನೇ ಮನೆಯಲ್ಲಿ ಗ್ರಹಣ ಆಗ್ತಿರೋದ್ರಿಂದ ನಿಮಗೆ ವಿಚಿತ್ರವಾದ ಫಲ ಇದೆ. ಏನು ವಿಚಿತ್ರ ಆಗುತ್ತೆ, ಏನೇನು ಹೆಚ್ಚು ಕಡಿಮೆ ಆಗುತ್ತೆ ಅಥವಾ ಏನು ಅನ್ನುವಂಥದ್ದು ಎಲ್ಲ ಸಂಪೂರ್ಣವಾಗಿ ತಿಳಿಸ್ತೀನಿ ಈ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮಿಥುನ ರಾಶಿಯವರು ಏನು ನೋಡ್ತಿದ್ರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಓಂ ಚಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ ನೀವು ಇನ್ಸ್ಟಾಗ್ರಾಮ್ ಅಲ್ಲ ಫೇಸ್ಬುಕ್ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳೋಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಕೆಲವಿಷ್ಟು ಕ್ಷೇತ್ರಗಳಲ್ಲಿ ಕೆಲವಿಷ್ಟು ವಿಚಾರಗಳಲ್ಲಿ ಮಿಥುನ ರಾಶಿಯವರಿಗೆ ವಿಚಿತ್ರ ಫಲ ನೀವು ಇನ್ನೊಂದು ಕೆಲ ದಿನಗಳಲ್ಲೇ ನೋಡಲಿದ್ದೀರಿ. ಕಾರಣ ಮಹಾಚಂದ್ರಗ್ರಹಣ. ಈ ಒಂದು ಮಹಾಚಂದ್ರಗ್ರಹಣ ಫಸ್ಟ್ ಆಫ್ ಆಲ್ ನಿಮಗೆ ಎಫೆಕ್ಟ್ ಕೊಡ್ತಕ್ಕಂಥದ್ದು ಎಲ್ಲಿ ಗೊತ್ತಾ? ನಿಮ್ಮ ದುಡ್ಡಿನ ವಿಚಾರದಲ್ಲಿ. ಈ ಹಣಕಾಸಿನ ವಿಚಾರ ಇದೆಯಲ್ಲ, ವಿಚಿತ್ರವಾಗಿಬಿಡುತ್ತೆ. ಒಂಥರ ನಮ್ಮ ಕಡೆ ಹೇಳ್ತಾರೆ ತೊಳಸಂಬಟ್ಟೆ ಅಂತ, ಒಂಥರ ಕಲಸು ಚಿತ್ರಾನ್ನ ಆಗ್ಬಿಡುತ್ತೆ. ಅದು ಏನು ಅಂತಲೂ ಗೊತ್ತಾಗಲ್ಲ. ನಿಮ್ಮ ಹತ್ರ ದುಡ್ಡು ಇದೆ ಅಂತಲೂ ನಿಮ್ಗೆ ಗೊತ್ತಾಗಲ್ಲ, ದುಡ್ಡು ಇಲ್ಲ ಅಂತಲೂ ಗೊತ್ತಾಗಲ್ಲ. ಇದೆ ಅಂದರೆ ಇರಲ್ಲ, ಇಲ್ಲ ಅಂದರೆ ಇರುತ್ತೆ, ಏನೇನೋ ಆಗುತ್ತೆ. ನೀವು ದುಡ್ಡಿಲ್ಲ ಅನ್ಕೊಂಡಿರ್ತೀರ, ಬೇರೆಯವ್ರ ಕಡೆ ಮಾತ್ರ ದುಡ್ಡು ಇದೆ ಅಂತ ಅನ್ಸ್ಬಿಡುತ್ತೆ. ಅವ್ರು ನಿಮಗೆ ಒಂಥರ ಬೇರೆ ಥರ ದೃಷ್ಟಿ, ಸುಳ್ಳು ಹೇಳ್ತಾನೆ ಅನ್ನೋ ಥರ ದೃಷ್ಟಿಯಿಂದ ನೋಡ್ಬಿಡ್ತಾರೆ. ನೀವು ಅವ್ರಿಗೆ ವಿಲನ್ ಆಗ್ಬಿಡ್ತೀರಾ. ಹೋಲಿ ದುಡ್ಡು ಇದೆಯಲ್ಲ ಅನ್ಕೊಂಡು ಮುಂದುವರೆಕೊಂಡ್ರೆ ನಿಮ್ಮ ಹತ್ರ ದುಡ್ಡೇ ಇರಲ್ಲ. ಅಲ್ಲಿ ಮುಂದುವರೆದು ಬಿಟ್ಟಿರ್ತೀರ, ಅಲ್ಲಿ ದುಡ್ಡು ಇರಲ್ಲ. ಬಹಳ ವಿಚಿತ್ರವಾದಂತಹ ಪರಿಸ್ಥಿತಿ, ಹೇಳ್ಕೊಳಕ್ಕಾಗಲ್ಲ. ಬಿಸಿ ತುಪ್ಪ ಅಂತೀವಲ್ಲ, ಉಗಿದ್ರೆ ತುಪ್ಪ ವೇಸ್ಟ್, ನುಂಗಿದ್ರೆ ಗಂಟಲು ಸುಟ್ಟೋಗುತ್ತೆ ಅಂತ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಇನ್ನು ಕೆಲ ದಿನಗಳು ಹೀಗೆ ಆಗಲಿದೆ. ಕಾರಣ ಆಗಸ್ಟ್ 28ನೇ ತಾರೀಕಿನ ಮಹಾಚಂದ್ರಗ್ರಹಣ. ಹಣಕಾಸಿನ ವಿಚಾರದಲ್ಲಿ ಇದೇ ರೀತಿಯಾಗಿರ್ತಕ್ಕಂಥಗಳು. ಅಷ್ಟೇ ಅಲ್ಲ, ನಿಮಗೆ ಹೆಂಗೆ ಆಗ್ಬಿಡುತ್ತೆ ಅಂದರೆ ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ. ಆ ಥರ ವರ್ತನೆಯನ್ನು ಮಾಡ್ತಾರೆ ನಿಮ್ಮ ಕುಟುಂಬದವರೇ, ಬೇರೆ ಯಾರು ಹೊರಗಿನವರಲ್ಲ. ಎಲ್ಲ ನಿಮ್ಮ ಕುಟುಂಬದವರೇ ನಿಮ್ಮ ಹತ್ರ ಒಂಥರ ವಿಚಿತ್ರವಾಗಿ ಆಡ್ತಾರೆ. ಅವ್ರು ಯಾವಾಗ ನಿಮ್ಮನ್ನು ಹೊಗಳ್ತಾರೆ, ಯಾವಾಗ ನಿಮ್ಮನ್ನು ತೆಗಳ್ತಾರೆ, ಯಾವ ನಿಮ್ಮ ಹತ್ರ ಜಗಳ ಮಾಡ್ತಾರೆ, ಯಾವ ನಿಮ್ಮನ್ನು ಹೊಗಳ್ಕೊಂಬರ್ತಾರೆ, ನಿಮಗೆ ಅರ್ಥನೇ ಆಗಲ್ಲ. ಏನು ನಡೀತಾ ಇದೆ, ಯಾಕೆ ಮೆಂಟಲ್ ಥರ ಆಡ್ತಿದ್ರೆ ಎಲ್ಲರೂ ಮನೇಲಿ ಅಂತ ಪ್ರಶ್ನೆಯನ್ನು ಕೇಳಬೇಕಾದ ಪರಿಸ್ಥಿತಿ ಆಗುತ್ತೆ. ನಾನು ಸರಿ ಇದ್ದೀನೋ, ಅವ್ರು ಸರಿ ಇದ್ದಾರೆ, ನಾನೇ ಸರಿ ಇಲ್ವೋ, ಕನ್ಫ್ಯೂಸ್ ಆಗ್ಬಿಡುತ್ತೆ ನಿಮಗೆ. ಆ ಥರ ಕುಟುಂಬದವರೇ ನಿಮಗೆ ಒಂಥರ ಟಾರ್ಚರ್ ಕೊಡ್ತಾ ಇರ್ತಾರೆ. ಎಲ್ಲೆಲ್ಲೋ ಟಾರ್ಚರ್ ಕೊಟ್ಟರೆ ಪರವಾಗಿಲ್ಲ ಗುರುಗಳೇ, ಫ್ಯಾಮಿಲಿಯವರೇ ಟಾರ್ಚರ್ ಕೊಡ್ತಾರಲ್ರಿ, ಏನು ರೀ ಗುರುಗಳೇ ಇದು ಅಂತ. ಇದು ನಿಮಗೆ ಅನುಭವಕ್ಕೆ ಬರಲಿದೆ. ಈ ಒಂದು ಮಹಾಚಂದ್ರಗ್ರಹಣದ ವಿಚಿತ್ರ ಪ್ರಭಾವ ಪರಿಹಾರ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲ, ನಿಮಗೆ ಬಹುಮುಖ್ಯವಾಗಿ ತಂದೆಯವರೊಂದಿಗೆ ಸ್ವಲ್ಪ ಮನಸ್ತಾಪಗಳಾಗಬಹುದು, ಅಥವಾ ತಂದೆಯವರ ಆರೋಗ್ಯ ಕೆಡಬಹುದು, ಅಥವಾ ನಿಮ್ಮ ತಂದೆಯವರು ನಿಮ್ಮ ಬಗ್ಗೆ ಅಪಾರ್ಥ ತಪ್ಪು ತಿಳುವಳಿಕೆ ಮಾಡ್ಕೊಳ್ಬಹುದು ನಿಮ್ಮ ಬಗ್ಗೆ, ಅಥವಾ ನೀವೇ ನಿಮ್ಮ ಅಪ್ಪನ್ನ ತಪ್ಪು ತಿಳುವಳಿಕೆ ಮಾಡ್ಕೋಬಹುದು. ಸೊ ತಂದೆಯವರೊಂದಿಗೆಲ್ಲೋ ಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಆಗೋದರ ಕಾಣ್ತಾ ಇದೆ ಮಿಥುನ ರಾಶಿಯವರಿಗೆ. ದಯವಿಟ್ಟು ಆ ಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಆಗದಂಗೆ ನೋಡ್ಕೊಳ್ಳಿ. ತಂದೆಯವರ ಸೇವೆ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದು. ಇದರ ಜೊತೆಗೆ ಪಿತ್ರಾರ್ಜಿತ ಆಸ್ತಿ ಬಿಸಿ ತುಪ್ಪ ಆಗಿಬಿಡುತ್ತೆ ನಿಮಗೆ. ಅವರು ನಿಮಗೆ ಯಾವ ಅವಕಾಶವನ್ನು ಕೊಡದೆ ನಿಮ್ಮ ಮೇಲೆ ಕೆಲವಿಷ್ಟು ಹೇರಿಕೆಯನ್ನು ಮಾಡಬಹುದು. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ನಿಮಗೊಂಥರ ಮಾನಸಿಕ ಗೊಂದಲ ಆಗಿಬಿಡುತ್ತೆ. ಒಂದು ಕಡೆ ನನಗಿದು ಬೇಡ ಅಂತ ಹೇಳ್ಕೊಳಕ್ಕಾಗಲ್ಲ, ಒಂದು ಕಡೆ ಆಯಿತು ಕೊಡಿ ಅಂತ ತೆಗೆದುಕೊಳ್ಳೋಂಗೂ ಇರೋದಿಲ್ಲ. ಬಿಸಿ ತುಪ್ಪ, ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ಬಿಸಿ ತುಪ್ಪವಾಗಿಬಿಡುತ್ತೆ. ಕೆಲವಿಷ್ಟು ಕೋರ್ಟು ಕಚೇರಿ ವಿಚಾರಗಳಲ್ಲೂ ಈ ಥರ ಸಮಸ್ಯೆ ಬರುತ್ತೆ, ಗೊತ್ತಾಯ್ತಲ್ವಾ? ಆಧಿಕಾರಿಕವಾಗಿಯೂ ಒಂದಿಷ್ಟು ಬಿಸಿ ತುಪ್ಪ ವಿಚಾರಗಳಾಗ್ಬಿಡುತ್ತೆ. ನಿಮಗೆ ಏನು ಮಾಡೋದು ಇದಕ್ಕೆ ಅಂತಲೇ ಗೊತ್ತಾಗಲ್ಲ. ಆಮೇಲೆ ಬಹಳ ಮುಖ್ಯವಾಗಿ ಹೇಳ್ತೀನಿ, ನೀವು ಮಿಥುನ ರಾಶಿಯವರಾಗಿದ್ದರೆ ದಯವಿಟ್ಟು ಇನ್ನೊಂದು ಯಾವಾಗಲೂ ಮಾಡಬಾರ್ದು ಆ ಕೆಲಸ. ಇನ್ನೊಂದು ತಿಂಗಳ 2 ತಿಂಗಳ ಅಂತೂ ಈ ಜೂಜು ಅಥವಾ ಅದೃಷ್ಟದ ಮೇಲೆ ಲಾಟ್ರಿ ಇದ್ರ ಹಿಂದೆ ದಯವಿಟ್ಟು ಹೋಗಬೇಡಿ. ಭಯಂಕರವಾಗಿ ಹೊಡೆತ ಕೊಡಲಿದೆ. ಇದ್ರ ಜೊತೆಗೆ ನೀವು ಶೇರ್ ಮಾರ್ಕೆಟು ಅಷ್ಟೇ ಬಂದ್ಬಿಡ್ತು. ಚಂದ್ರಗ್ರಹಣ ನಿಮಗೆ, ನೀವು ಪ್ರಾಫಿಟ್ ಆಗುತ್ತೆ ಅನ್ಕೊಂಡಿದ್ದು ಲಾಸ್ ಆಗುತ್ತೆ ಅಂತ ಮಾರ್ಬಿಟ್ಟಿದ್ದು ಪ್ರಾಫಿಟ್ ಆಗಿಬಿಡುತ್ತೆ ಆಮೇಲೆ. ಸೊ ಅದರಿಂದ ಒಂಥರ ವಿಚಿತ್ರವಾಗಿರುತ್ತೆ ಇದು. ದಯವಿಟ್ಟು ನಾನು ಹೇಳ್ತೀನಿ, ಮಿಥುನ ರಾಶಿಯವರು ಈ ವಿಚಿತ್ರ ಫಲಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬೇಕು. ನೋಡಿ, ವಿಚಿತ್ರ ಫಲದಲ್ಲಿ 2 ಇರುತ್ತೆ, ಶುಭಾನೂ ಇರುತ್ತೆ, ಅಶುಭಾನೂ ಇರುತ್ತೆ ಮಿಶ್ರ ಫಲದಲ್ಲಿ. ಅದರಲ್ಲಿ ಅಶುಭವನ್ನು ನಿವಾರಣೆ ಮಾಡಿ ಶುಭ ಫಲ ಮಾತ್ರ ಪಡ್ಕೊಳ್ಬೇಕು ಅಂದಾಗ ಪರಿಹಾರಗಳನ್ನು ಮಾಡಿಕೊಳ್ಳುವುದು ಬಹಳ ಮುಖ್ಯ. ಮಿಥುನ ರಾಶಿಯವರು ಏನು ಪರಿಹಾರ ಮಾಡ್ಕೊಳ್ಬೇಕು? ಬಹಳ ಮುಖ್ಯವಾಗಿ ಅವತ್ತಿನ ದಿವಸ ಅಂದರೆ 28ನೇ ತಾರೀಕು ನೀವೇನು ಮಾಡಬೇಕು ಅಂತಂದರೆ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬೆಳಗ್ಗೆ ಮನೆ ಹತ್ತಿರ ಇರುವ ಯಾವುದಾದ್ರು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ, ಅಲ್ಲಿ ಅರ್ಚಕರಿಗೆ ಒಂದು 10 kg 15 kg ಅಕ್ಕಿಯನ್ನು ದಾನ ಮಾಡಿ, ಬಿಳಿಯ ಪಂಚಶಲ್ಯಾದಿಗಳನ್ನು ದಾನ ಮಾಡಿ. ತುಂಬ ಅನುಕೂಲ. ಇಲ್ಲ ಅಂದರೆ ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರ ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಅದ್ಭುತವಾಗಿದೆ ಅದಂತುವೆ.
ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆ ಶುಕ್ರವಾರ ರಕ್ಷಾಬಂಧನದ ದಿವಸವೇ, ಅದು ಸಹ ಚಂದ್ರಗ್ರಹಣದ ಸಮಯದಲ್ಲಿಯೇ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿರತಕ್ಕಂಥ ದೇವತಾರಾಧನೆ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ನೋಡಿ, ಬೆಳಗ್ಗೆ 6:45 ಚಂದ್ರಗ್ರಹಣ ಶುರುವಾಗುತ್ತೆ ಅಂದರೆ ಆವಾಗ ನನ್ನ ಸಂಕಲ್ಪ ಸೇವೆಯೂ ಸ್ಟಾರ್ಟ್ ಆಗಿರುತ್ತೆ. ನಿಮ್ಮ ಹೆಸರು ಲೈವಲ್ಲಿ ನಾನೇ ಕೂತ್ಕೊಂಡು ಗ್ರಹಣದ ಸಮಯದಲ್ಲಿಯೇ ನಿಮ್ಮ ಹೆಸರನ್ನ ಸಂಕಲ್ಪ ಮಾಡಲಿದ್ದೇನೆ. ಅಷ್ಟೇ ಅಲ್ಲ, ಗ್ರಹಣದ ಸಮಯದಲ್ಲಿ ಹೋಮಾದಿಗಳನ್ನೆಲ್ಲ ಆರಂಭ ಮಾಡಿಬಿಡ್ತೇವೆ ನಾವು. 10:30 ಹೋಮಗಳೆಲ್ಲ ಶುರುವಾಗುತ್ತೆ, 12:45 ಚಂದ್ರಗ್ರಹಣ ಇರ್ತದೆ. ಸೊ ಚಂದ್ರಗ್ರಹಣದ ದಿವಸವೇ ಅಂದರೆ 28ನೇ ತಾರೀಕು ಶುಕ್ರವಾರ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಚಂದ್ರ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಚಂದ್ರಗ್ರಹಣಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅತ್ಯಂತ ಪವರ್ಫುಲ್ ಆಗಿರತಕ್ಕಂಥ ಹೋಮವಾಗಿರುತ್ತೆ. ಬಹಳಷ್ಟು ಜನ ಏನು ವರಮಹಾಲಕ್ಷ್ಮಿ ವ್ರತವನ್ನ ಈ 28ನೇ ತಾರೀಕಿಗೆ ಹಾಕೊಂಡಿದ್ದಾರೆ ಶುಕ್ರವಾರ. ಕೆಲವರು ಹೋದ ಶುಕ್ರವಾರ ಮುಗಿಸಿದ್ದಾರೆ, ಬಹಳಷ್ಟು ಜನ ಮುಗಿಸಿದ್ದಾರೆ, ವರಮಹಾಲಕ್ಷ್ಮಿ ಹಬ್ಬ ಅವತ್ತೇ ಅಂತ ಮುಗಿಸ್ಬಿಟ್ಟಿದ್ದಾರೆ. ಇನ್ನೂ ಕೆಲವಿಷ್ಟು ಜನ 28ನೇ ತಾರೀಕಿಗೆ ಅಂತ ಇಟ್ಕೊಂಡಿದ್ದಾರೆ. ಸೊ ಹುಣ್ಣಿಮೆ ದಿವಸ ಆದ್ರಿಂದ ವರಮಹಾಲಕ್ಷ್ಮಿಗೆ ಬಹಳ ಶ್ರೇಷ್ಠ. ಆದ್ರಿಂದ ನಾವು ವರಮಹಾಲಕ್ಷ್ಮಿ ಮಂತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಹಲವಾರು ವಿಶೇಷವಾದ ಹೋಮಗಳಿದೆ. ನಿಮಗೆ ಬಹಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು, ಪರಿಹಾರ ಸ್ವರೂಪ ಹೇಳ್ತಕ್ಕಂಥದ್ದು ಗ್ರಹಣ ಇರೋದ್ರಿಂದ ಸಹಸ್ರ ಚಂದ್ರ ಶಾಂತಿ ಹೋಮ. ಎಂಥ ಪವರ್ಫುಲ್ ಆಗಿರತಕ್ಕಂಥ ಹೋಮವನ್ನು ಮಾಡಿ ಈ ವಿಶೇಷವಾದ ಪ್ರಸಾದ ಬ್ರೇಸ್ಲೆಟ್ ನಿಮಗೆ ಕಾಣ್ತಾ ಇದೆಯಲ್ಲ, ಈ ವಿಶೇಷವಾದ ಬ್ರೇಸ್ಲೆಟ್ ಸಪ್ತಚಕ್ರ ಬ್ರೇಸ್ಲೆಟ್. ಇದರಲ್ಲಿ 7 ವಿಧದ ವಿಶೇಷವಾದ ಉಪರತ್ನಗಳಿರ್ತದೆ, ನೀವು ಕಾಣಿಸ್ಕೊಳ್ಳಬಹುದಾಗಿರ್ತದೆ. ಇದರಲ್ಲಿ 7 ವಿಧದ ವಿಶೇಷವಾದ ಉಪರತ್ನಗಳು, 8ನೇಯ ನೀಲಮೇಘವರ್ಣಿಕಾ ರತ್ನಗಳು ಸಹ ಇದೆ. ಇದರಲ್ಲಿ ನಿಮಗೆ ಧನಾಕರ್ಷಕ ಮಣಿಯಿಂದ ಹಿಡಿದು ಪ್ರತಿಯೊಂದು ವಿಶೇಷವಾಗಿರತಕ್ಕಂಥ ಒಂದು ನಿಮ್ಮ ಆರೋಗ್ಯ ಬಾಧೆ ಪರಿಹಾರ ಮಾಡೋಕ್ಕೆ, ನಿಮ್ಮ ರಿಯಲ್ ಎಸ್ಟೇಟ್ ಭೂಮಿ ಸಂಬಂಧಿತ ವ್ಯವಹಾರಗಳನ್ನು ಸರಿ ಮಾಡಿಕೊಡೋಕ್ಕೆ, ನಿಮ್ಮ ಆರ್ಥಿಕ ಬಾಧೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ, ನಿಮ್ಮ ವ್ಯವಹಾರಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ, ನಿಮ್ಮ ನಾಲೆಡ್ಜ್ ಜ್ಞಾನ ವೃದ್ಧಿ ಮಾಡಲಿಕ್ಕೆ, ನಿಮ್ಮ ಸಪ್ತಚಕ್ರ ಅಂತಂದಾಗ ಬ್ರೇಸ್ಲೆಟ್ ಅಂದಾಗ ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಒಂದು ರಕ್ಷಣೆಯನ್ನು ಕೊಡುತ್ತೆ. ಯಾವುದೇ ನೆಗೆಟಿವ್ ಎನರ್ಜೀಸ್ ನಿಮಗೆ ತಾಗದೇ ಇರುವಂಗೆ ನಿಮಗೆ ಒಂದು ಅದ್ಭುತವಾದ ರಕ್ಷಣೆಯನ್ನು ಕೊಡುವಂತಹ ಒಂದು ಅದ್ಭುತವಾದ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನ ಪ್ರತಿಯೊಬ್ಬರಿಗೂ ಸಹ ನಿಮಗೆ ಸಂಕಲ್ಪ ಸೇವೆ ಕೊಟ್ಟವರಿಗೆ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಚಂದ್ರಗ್ರಹಣದ ಸಮಯದಲ್ಲಿಯೇ, ಚಂದ್ರಗ್ರಹಣ ದಿವಸ ಚಂದ್ರಗ್ರಹಣ ಸಮಯದಲ್ಲಿಯೇ ಹೋಮಗಳೆಲ್ಲ ಆಗ್ತದೆ. ಅದೇ ರೀತಿ ಈ ಎಲ್ಲ ಬ್ರೇಸ್ಲೆಟ್ಗಳನ್ನು ಹೋಮದಲ್ಲಿ ಎನರ್ಜೈಸ್ ಬೇರೆ ಮಾಡ್ತೀವಿ ನಾವು. ನಂತರ ಅಂದರೆ 28ನೇ ತಾರೀಕು ಆದಮೇಲೆ 29 ಶನಿವಾರ ಇದೆ. ಶನಿವಾರವೇ ಆದರೆ ಅವತ್ತೇ ಕಳಿಸ್ಕೊಟ್ಬಿಡ್ತೇವೆ, ಇಲ್ಲ ಸೋಮವಾರ ಆದರೂ ಪರವಾಗಿಲ್ಲ. ನಾವು ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದಂತಹ ಸಪ್ತಚಕ್ರ ಬ್ರೇಸ್ಲೆಟ್ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೆ ಒಂದು ಸಂಕಲ್ಪ ಸೇವೆಗೆ ಒಂದು ಬ್ರೇಸ್ಲೆಟ್ ಅಂತ ನಾನು ಕಳಿಸ್ಕೊಡ್ತೇನೆ. ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಮನೆಯವರಲ್ಲಿ ಯಾರಿಗಾರು ಗ್ರಹಣ ದೋಷ ಇದೆಯಾ ಅವರಿಗೋಸ್ಕರ ಸಪ್ರೇಟ್ ಆಗಿ ಅವ್ರ ಹೆಸರಲ್ಲೂ ಕೊಟ್ಕೊಳ್ಳಿ. ಒಬ್ಬೊಬ್ಬರಿಗೆ ಒಂದೊಂದು ಬ್ರೇಸ್ಲೆಟ್ ಕೊಡ್ತಾ ಇದ್ದೀನಿ. ಯಾರು ಎಷ್ಟು ಜನ ಇದ್ದಾರೋ ಅಷ್ಟು ಜನ ಸಂಕಲ್ಪ ಸೇವೆಗೆ ಕೊಡ್ತೀರೋ ಅಷ್ಟು ಬ್ರೇಸ್ಲೆಟ್ಗಳು ಕೊಡ್ತೀನಿ. ಪ್ರತಿಯೊಬ್ಬರು 48 ದಿನಗಳ ಕಾಲ ಒಂದು ಮಂಡಲ, ಅಖಂಡ ಮಂಡಲ ಈ ಒಂದು ಬ್ರೇಸ್ಲೆಟ್ ಅನ್ನು ಧಾರಣೆ ಮಾಡ್ಕೊಳ್ಳಿ. ಯಾಕಂದ್ರೆ ಮಹಾಚಂದ್ರಗ್ರಹಣದ ಒಂದು ಸುಸಂದರ್ಭದ ದಿವಸ ಸಹಸ್ರ ಚಂದ್ರ ಶಾಂತಿ ಹೋಮ ಹಾಗೂ ವಿಶೇಷವಾದ ಹೋಮಗಳಿಂದ ಎನರ್ಜೈಸ್ ಮಾಡಿರುವಂಥದ್ದು. ಸರ್ಪ ದೋಷಗಳು ಪರಿಹಾರ ಆಗುತ್ತೆ. ಉದ್ಯೋಗ, ಆರೋಗ್ಯ, ವ್ಯಾಪಾರ ವ್ಯವಹಾರಾದಿ, ವಿವಾಹ, ದಾಂಪತ್ಯ, ಸಂತಾನಾದಿ ಎಲ್ಲ ವಿಚಾರಗಳು. ಯಾಕಂದ್ರೆ ಸಂತಾನ ಗೋಪಾಲಕೃಷ್ಣ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಗೊತ್ತಿದ್ರೆ ಹಾಗೂ ವಿಳಾಸ, ಏನೂ ಗೊತ್ತಿಲ್ವ ಹೆಸರು ವಿಳಾಸ ಕಳಿಸ್ಕೊಟ್ರು ಸಾಕು ನಮಗೆ, ಆಯ್ತಾ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ಆದ್ರೆ ಕಾಲ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಮಾಡಿ ಅಂತಾನೆ ಹೇಳ್ತಾರೆ. ಅದರಿಂದ ದಯವಿಟ್ಟು ವಾಟ್ಸಪ್ಪೇ ಮಾಡಿ ಪ್ರತಿಯೊಬ್ಬರು ಸಹ ಸ್ಕ್ರೀನ್ ಮೇಲೆ ಕಾಣುವಂಥ ಈ ನಂಬರ್ಗಳಿಗೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬರಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಮಾಡಿ, ನಿಮ್ಮ ಕೈಲೇ ಸಾಧ್ಯ ಇರತಕ್ಕಂಥದ್ದು. ಸೊ ದಯವಿಟ್ಟು ಈ ಗ್ರಹಣದ ವಿಚಾರ ಎಲ್ಲರಿಗೂ ಗೊತ್ತಾಗಲಿ, ಸಮಸ್ಯೆ ಯಾರಿಗೂ ಆಗದೇ ಇರಲಿ, ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಹೇಳಿ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋನ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.